ಶ್ರೀ ಗುರು ರಾಘವೇಂದ್ರಾಯ ನಮಃ. ನಿತ್ಯಂ ಅಮ್ಮ ಮಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನನ್ನ ವಿಡಿಯೋಸ್ನ ನೋಡ್ತಿದ್ದೀರೋ ಅವ್ರಿಗೆಲ್ಲರಿಗೂ ನಾನು ನಮಸ್ಕಾರ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಈ ಗುರುವಾರ ನಮ್ಮ ಮನೇಲಿ ರಾಯರು ಯಾವ ರೀತಿ ಅನುಗ್ರಹಿಸಿದ್ರು, ಪೂಜೆ ಹೇಗಾಯಿತು, ರಾಯರಿಂದ ಎಷ್ಟು ಪ್ರಸಾದ ಸಿಕ್ತು, ಮತ್ತು ಎಲ್ಲರೂ ಕೇಳ್ಕೊಳ್ಳಿ ಅಂತ ಹೇಳಿದ್ರಿ ರಾಯರ ಹತ್ರ. ಅವ್ರಿಗೆಲ್ಲರಿಗೂ ಕೇಳಿದಾಗ ರಾಯರು ಯಾವ ರೀತಿ ಉತ್ತರ ಕೊಟ್ಟರು ಅನ್ನೋದನ್ನು ಈ ವಿಡಿಯೋಸ್ ಮೂಲಕ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಹೇಳಬೇಕಂದ್ರೆ, ಹಿಂದಿನ ದಿನವೇ ನಾನು ರಾಯರ ಪೂಜೆಗೆ ಬೇಕಾಗಿರೋಂತಹ ಹೂಗಳು ಹಾಗೆ ಹಣ್ಣುಗಳು ಎಲ್ಲನೂ ಹಿಂದಿನ ದಿನವೇ ತಂದಿಟ್ಕೊಂಡಿದ್ದೆ. ಗುರುವಾರ ಬೆಳಗ್ಗೆನೇ ಎದ್ದು ರಾಯರ ನೈವೇದ್ಯಕ್ಕೆ ಬೇಕಾಗಿರೋಂಥ ಪ್ರಸಾದಗಳನ್ನ ತಯಾರಿ ಮಾಡಿಕೊಂಡೆ. ಹಾಗೆ ಕಸ ಗುಡಿಸಿ ಬಾಕ್ಲಿಗೆ ನೀರು ಹಾಕಿ ರಂಗೋಲಿ ಹಾಕಿದೆ. ನಾನು ಹೇಳಿದ್ದೆ ತುಳಸಿ ಗಿಡದ ಬಗ್ಗೆ ಹೇಳ್ತೀನಿ ಅಂತ ಹೇಳಿಬಿಟ್ಟು. ಏನಂತ ಅಂದರೆ, ನನಗೇನೇ ಹುಷಾರು ತಪ್ಪಿದ್ರು, ನನ್ನ ಕೈ ಗಾಯ ಆಗಲಿ, ಏನೇ ಆದರೂ ನಾನು ಹೇಳೋದು, ರಾಯರೇ ನೀವೇ ಸರಿ ಮಾಡಬೇಕು, ನೀವಿರೋದು ಏನಕ್ಕೆ, ನಾನು ಯಾವ ಮಾತ್ರೆನೂ ತೊಗೊಳ್ಳಲ್ಲ ಅಂತ ಹೇಳ್ತೀನಿ. ಅದೇ ರೀತಿ ನಾನು ತುಳಸಿ ಗಿಡ ಒಣಗ್ತಿರೋದಕ್ಕೆ ನಾನು ರಾಯರಿಗೆ ಹೇಳಿದೆ, ನನಗೆ ಗೊತ್ತಿಲ್ಲ ರಾಯಪ್ಪ, ನೀವು ಈ ಮನೆಗೆ ಬಂದಾಗ ಆ ತುಳಸಿ ಗಿಡ ತಂದಿರೋದು ಅದು ಮತ್ತೆ ಚಿಗುರಬೇಕು ಅಂತ ಹೇಳಿದೆ. ಅದು ಹೇಳೋದು ಒಂದು 2-3 ದಿನಕ್ಕೆ ನನಗೆ ತಿಳಿದೆ. ಒಂಥರ ನನ್ನ ಕೈಲಿ ಏನೇ ಮಾಡಿಸ್ಬೇಕು ಅನ್ನೋದನ್ನ ಅವ್ರು ಎಷ್ಟು ಚೆನ್ನಾಗಿ ಮಾಡಿಸ್ಕೋತಾರೆ ಅಂದರೆ, ಒಂದು ಮಡಕೆ ತೊಗೊಂಬರ್ಬೇಕು ಅನಿಸುತ್ತೆ, ತಂದು ಅದರಲ್ಲಿ ನೀರಿಡ್ತಿದ್ದೆ ನಾನು ರಾಯರಿಗೆ ಒಂದು 3 ದಿನ. ಅದನ್ನು ನಾನು ನೆಕ್ಸ್ಟ್ ಡೇ ಬೆಳಗ್ಗೆ ಯಾವಾಗಲೂ ರಾಯರ ಮುಂದೆ ನೀರಿಟ್ಟು ಕುಡಿತಿದ್ದದ್ದು ನಾನು ತೊಗೊಂಡೋಗಿ ತುಳಸಿ ಗಿಡಕ್ಕೆ ಹಾಕಬೇಕು ಅನಿಸುತ್ತೆ, ತುಳಸಿ ಗಿಡಕ್ಕೆ ಹಾಕ್ತೆ. ಅದಾದಮೇಲೆ ನಿಜ ಹೇಳ್ತೀನಿ, ಚಿಗುರಕ್ಕೆ ಸ್ಟಾರ್ಟ್ ಆಗಿದೆ. ಅದನ್ನು ಕೂಡ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಮತ್ತು ಅಭಿಷೇಕದ ತಟ್ಟೆಗಳು ಹಾಗೆ ಹಣ್ಣುಗಳ ತಟ್ಟೆಗಳೆಲ್ಲ ರೆಡಿ ಮಾಡಿಕೊಂಡು ಅಭಿಷೇಕಕ್ಕೆ ಕೂತ್ಕೊಳ್ಳೋಕ್ಕೂ ಮುಂಚೆ, ರಾಘವೇಂದ್ರ ಸ್ವಾಮಿಗಳೇ, ಈ ಅಭಿಷೇಕ ಮಾಡುವಾಗ ಮುಂಚೆ ನನ್ನ ಕುಟುಂಬನ ಕಾಪಾಡು ಅಂತ ನಿನ್ನ ಹತ್ರ ಕೇಳ್ಕೊಳ್ತಿದ್ದೆ ರಾಯಪ್ಪ, ನಮ್ಮ 3 ಜನರು ಚೆನ್ನಾಗಿಟ್ಟಿರಿ ಅಂತ. ಆದರೆ ಇವಾಗ ನನಗೆ ತಿಳಿದು ಈ ಯೂಟ್ಯೂಬ್ ಅನ್ನೋದು ಓಪನ್ ಮಾಡೋದಕ್ಕೆ ನಿಂದೇ ಅನುಮತಿ. ಅದೇ ರೀತಿ ಅದನ್ನು ಓಪನ್ ಮಾಡಿದ್ಮೇಲೆ ಇವಾಗ ನನಗೆ ಒಂದಷ್ಟು ಹೇಳ್ತಾರೆ ನನ್ನ ಹತ್ರ, ನನಗೆ ಆ ಹುಷಾರಿಲ್ಲ, ಈ ಹುಷಾರಿಲ್ಲ, ರಾಯರ ಹತ್ರ ಕೇಳ್ಕೊಳ್ಳಿ, ಅಭಿಷೇಕ ಮಾಡಿ ಅಂತ ಅಂದ್ಬಿಟ್ಟು. ಹಾಗಾಗಿ ಇಷ್ಟು ದಿನ ಕೇಳ್ಕೊಳ್ಳೋತ್ತಿದ್ದಕ್ಕಿಂತ ಇನ್ನು ಮುಂದೆ ನನ್ನ ಯೂಟ್ಯೂಬ್ ಸಬ್ಸ್ಕ್ರೈಬರ್ ಯಾರೆಲ್ಲರೂ ಇದ್ದಾರೆ ಅವ್ರಿಗೆಲ್ಲರಿಗೂ ಒಳ್ಳೇದು ಮಾಡು ರಾಯಪ್ಪ, ಎಲ್ಲವನ್ನು ಕೊಟ್ಟು ಅವ್ರನ್ನ ಅನುಗ್ರಹಿಸು ತಂದೆ. ಅದರಲ್ಲೂ ರಾಯಪ್ಪ ಒಬ್ಬರು ವಿನಾಯಕ್ ಅಂತ ಹೇಳಿ ರಾಯಪ್ಪ, ಏನೋ ಸ್ಕಿನ್ ಪ್ರಾಬ್ಲಮ್ ಅಂತೆ ತಂದೆ, ಅವ್ರಿಗೆ ಸ್ಕಿನ್ ಪ್ರಾಬ್ಲಮ್ ಇರೋದರಿಂದ ಎಲ್ಲ ಔಷಧಿನೂ ಸಿಗ್ತಿಲ್ವಂತೆ. ನೀನೇ ಕೊಡೋನು ಕಷ್ಟನ ನೀನೇ ಸರಿ ಮಾಡಬೇಕಲ್ವ, ಔಷಧಿನೇ ಇಲ್ಲ ಅಂದರೆ ಮನುಷ್ಯ ಹೇಗೆ ತಾನೇ ಬದುಕೋದು ತಂದೆ. ಅವರು ಸ್ಕಿನ್ ಪ್ರಾಬ್ಲಮ್ ಏನಿದೆ ಅದನ್ನು ಸಂಪೂರ್ಣವಾಗಿ ವಾಸಿ ಮಾಡಿಸಿ ರಾಯಪ್ಪ. ಹಾಗೆ ಇನ್ನೊಬ್ಬರು ಕೀರ್ತನ ಅಂತ ಹೇಳಿ ತಂದೆ, ಅವ್ರ ಮಗಳು ಕೂಡ, ಅವ್ರ ಮಗಳ ಹೆಸರೇ ಕೀರ್ತನ ಅನಿಸುತ್ತೆ ರಾಯಪ್ಪ, ಒಳ್ಳೆ ಕಡೆ ಕೆಲಸ ಆಗಬೇಕಂತೆ. ಹಾಗೆ ಇನ್ನೊಂದಮ್ಮ ಕೇಳಿದ್ದಾರೆ, ನನಗೆ 3 ಹೆಣ್ಣು ಮಕ್ಕಳೇ ಇದ್ದಾರೆ, ಇನ್ನೊಂದು ಮಗು ಆಗುತ್ತಿದೆ, ಅದಾದರೂ ಗಂಡು ಮಗು ಆಗಲಿ ಅಂತ ಬೇಡ್ಕೊಳ್ತಿದ್ದಾರೆ ರಾಯಪ್ಪ, ಅವರು ಕೂಡ ಒಳ್ಳೇದು ಮಾಡು ತಂದೆ. ಹಾಗೆ ಇನ್ನೊಂದಿಬ್ಬರು ಕೇಳಿದ್ದಾರೆ, ನನಗೆ ಆರೋಗ್ಯ ಸಮಸ್ಯೆ ಬರದೇ ಇರೋದ ಹಾಗೆ ಕಾಪಾಡಿ ಅಂತ ಕೇಳ್ಕೊಳ್ಳಿ ಅಂತ. ಮತ್ತು ಇನ್ನೊಬ್ಬರು ಕೇಳಿದರೆ, ನಮ್ಮ ತಂದೆನ ಸಾವಿನ ದವಡೆಯಿಂದ ಕಾಪಾಡಿ ಅಂತ. ಹೀಗೆ ಒಂದಷ್ಟು ಜನ ಬೇಡ್ಕೊಂಡಿದ್ದಾರೆ ರಾಯಪ್ಪ, ನೀವು ರಾಯರ ಹತ್ರ ಕೇಳಿ ಅಂತ. ಹಾಗಾಗಿ ನಾನು ಅದನ್ನೆಲ್ಲ ನಿಮ್ಮ ಮುಂದೆ ಇಟ್ಟು ಇವತ್ತು ನನ್ನ ಮನೇಲಿ ಅಭಿಷೇಕ ಮಾಡ್ತಿದ್ದೀನಿ ರಾಯಪ್ಪ. ಪ್ರತಿಯೊಬ್ಬರಿಗೂ ನೀನು ಒಳ್ಳೇದು ಮಾಡು ರಾಯಪ್ಪ. ನಂದು ಅಲ್ಲ ರಾಯಪ್ಪ, ಅದು ನೀನು ಸೃಷ್ಟಿ ಮಾಡಿರುವಂಥ ಕುಟುಂಬ, ಆ ಕುಟುಂಬದಲ್ಲಿರೋ ಎಲ್ಲ ಸಬ್ಸ್ಕ್ರೈಬರ್ಸ್ಗೂ ಒಳ್ಳೇದು ಮಾಡಬೇಕು ತಂದೆ. ಈ ರೀತಿ ರಾಯರಿಗೆ ಪ್ರಾರ್ಥನೆ ಸಲ್ಲಿಸಿ ಅಭಿಷೇಕ ಸ್ಟಾರ್ಟ್ ಮಾಡಿದೆ. ಅಭಿಷೇಕ ಸ್ಟಾರ್ಟ್ ಆದಮೇಲೆ ಆರತಿ ಮಾಡೋ ಟೈಮಲ್ಲಿ ರಾಯರು ಹೂ ಪ್ರಸಾದ ಕೊಟ್ಟರು. ಅದನ್ನು ನಾನು ಇವಾಗ ಇಲ್ಲ ಹಾಕ್ತೀನಿ. ಗುರು ರಾಘವೇಂದ್ರರ ಚರಣ ಕಮಲವನ್ನು ಸ್ಮರಿಸುವ ಮನುಜರಿಗೆ, ಗುರು ರಾಘವೇಂದ್ರರ ಚರಣ ಕಮಲವನ್ನು ಸ್ಮರಿಸುವ ಮನುಜರಿಗೆ, ಗುರು ರಾಘವೇಂದ್ರರ ಚರಣ ಕಮಲವನ್ನು ಸ್ಮರಿಸುವ ಮನುಜರಿಗೆ, ಕರೆಗೊಳಿಸುವ ದುರಿತ ದುಷ್ಟ. ಈ ರೀತಿ ಆರತಿ ಮಾಡುವಾಗ ಹೂವು ಹಿಂದೆ ಹೋಯಿತು, ರಾಯರು ಪ್ರಸಾದ ಕೊಟ್ಟರು. ಅಂದರೆ ಎಲ್ರಿಗೂ ಒಳ್ಳೆಯದಾಗುತ್ತೆ. ಹಿಂದೆ ಮುಂದೆ ಬಲ ಎಡ ಅಂತಲ್ಲ, ರಾಯರ ಆಶೀರ್ವಾದ ಒಳ್ಳೆಯದಾಗೇ ಆಗುತ್ತೆ. ಅಭಿಷೇಕ ಆದಮೇಲೆ ಎಂದಿನಂತೆ ನಾನು ರಾಘವೇಂದ್ರ ಗುರುಸ್ತೋತ್ರನ ಹೇಳ್ತಾ ಕೂತ್ಕೊಳ್ತೀನಿ. ಆಗ ನನಗೆ ಒಂದು ಅನುಭವ ಆಗುತ್ತೆ. ಆ ಅನುಭವ ಖುಷಿನೂ ಕೊಡುತ್ತೆ, ಹಾಗೆ ಬೇಜಾರು ಕೂಡ ಆಗುತ್ತೆ. ಇಡೀ ದಿನ ಬೇಜಾರು ಪಟ್ಕೊಳ್ತಿರ್ತೀನಿ, ಬಟ್ ಆ ಬೇಸರನ ರಾಯರು ಮತ್ತೆ ಸರಿ ಮಾಡ್ತಾರೆ. ಹೇಗೆ ಏನು ಅಂದರೆ, ರಾಘವೇಂದ್ರ ಗುರುಸ್ತೋತ್ರ ಹೇಳ್ತಾ ಇರಬೇಕಾದ್ರೆ ನನಗೆ ಹೂ ಪ್ರಸಾದ ಸಿಗುತ್ತೆ ವಿಡಿಯೋಗೆ ಅನ್ನೋ ಸೂಚನೆ ಸಿಗುತ್ತೆ. ಸರಿ, ನಾನು ವಿಡಿಯೋಸ್ ಆನ್ ಮಾಡಿಕೊಂಡೆ ರಾಘವೇಂದ್ರ ಗುರುಸ್ತೋತ್ರ ಹೇಳ್ತಿರ್ತೀನಿ. ಮೊದಲು ಅವ್ರು
ಪಿಂಕ್ ಕಲರ್ ಹೂ ಮೇಲೆ ಗುಲಾಬಿ ಕಲರ್ ಹೂ ಇಟ್ಟಿರ್ತೀನಿ, ಅದು ಹಿಂದೆ ಜಾರ ಥರ ಕಾಣಿಸುತ್ತೆ. ನಾನು ವಿಡಿಯೋ ಆನಲ್ಲೇ ಇಟ್ಕೊಂಡಿರ್ತೀನಿ. ಅದಾದಮೇಲೆ 2 ಮಿನಿಟ್ಸ್ಗೆ ಸೆಟ್ ಮಾಡಿರ್ತೀನಿ. ಆ 2 ಮಿನಿಟ್ಸಲ್ಲಿ ಆ ಹಿಂದೆ ಗುಲಾಬಿ ಹೋಗ್ತಿರೋದು ಕಾಣಿಸುತ್ತೆ ಇಲ್ಲಿ ವಿಡಿಯೋಗೆ. ನೆಕ್ಸ್ಟ್ ಇನ್ 2 ಮಿನಿಟ್ಸ್ಗೆ ಸೆಟ್ ಮಾಡಿಕೊಂಡು ಹೇಳ್ತಾ ಇರಬೇಕಾದ್ರೆ ಶ್ಲೋಕನ ಕಂಟಿನ್ಯೂ ಮಾಡಿ. ಗುಲಾಬಿ ಹೂ ಫಸ್ಟ್ ಹಿಂದೆ ಬೀಳುತ್ತೆ, ಆಮೇಲೆ ಪಿಂಕ್ ಕಲರ್ ಹೂ ಬೀಳುತ್ತೆ. ಮತ್ತು ರಾಯರ್ಗೆ ಹಣೆ ಹತ್ರ ನಾನು ಒಂದು ವೈಟ್ ಸೇವಂತಿಗೆ ಇಟ್ಟಿರ್ತೀನಿ, ಅದು ಲೆಫ್ಟ್ ಸೈಡ್ ದೀಪದ ಹತ್ರ ಬೀಳುತ್ತೆ. ನಾನು ವಿಡಿಯೋ ಆನಲ್ಲೇ ಇಟ್ಕೊಂಡಿರ್ತೀನಿ. ಬಿದ್ದು ಒಂದು 2 ಸೆಕೆಂಡ್ಗೆ ನಾನು ಆ ಪ್ರಸಾದನ ಎತ್ಕೊಳ್ಳೋಣ ಅಂತ ಕೈ ಹಾಕಿ ಎತ್ಕೊಳ್ಳೋಕೆ ಹೋಗ್ತೀನಿ. ಪಿಂಕ್ ಕಲರ್ ಹೂವು ಹಿಂದೆ ಬಿದ್ದಿರುತ್ತೆ ನಾನು ಮಡಿಸಿದ್ದು. ಎತ್ಕೋತಿರ್ಬೇಕಾದ್ರೆ ನನಗೊಂಥರ ಶಾಕ್ ಆದಂಗೆ ಆಗುತ್ತೆ, ಒಂದು ಎನರ್ಜಿ ಪಾಸ್ ಆದಂಗೆ ಆಗುತ್ತೆ ರಾಯರ್ ಹಿಂದೆ ಕೈ ಹಾಕಿ ಎತ್ಕೊಳ್ಳೋ ಟೈಮಲ್ಲಿ. ಆ ಎತ್ಕೊಂಡು ನಾನು ಕ್ಯಾಮ್ರಾ ಹತ್ರನೇ ತೊಗೊಂಡು ಬರ್ತೀನಿ ಹೂನ. ಅದನ್ನು ತೊಗೊಂಡಾದ್ಮೇಲೆ ನನಗೆ ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಡಿಲೀಟ್ ಅಂದರೆ ಸೇವ್ ಮಾಡ್ತಿದ್ದೀನಿ ಅಂದ್ಕೊಂಡು ಡಿಲೀಟು ಕೊಟ್ಬಿಡ್ತೀನಿ. ತುಂಬ ಬೇಜಾರಾಗುತ್ತೆ, ಸಖತ್ತು. ನಾನು ಯಾಕೆ ಹಿಂಗೆ ಮಾಡಿದೆ ಅಂದ್ಕೊಂಡು ಹೂಪ್ರಸಾದನ ಕಣ್ಣಿಗೆ ಹೊತ್ಕೊಂಡು ಮತ್ತೆ ನಿಲ್ಲಿಸಲ್ಲ, ನಾನು ಶ್ಲೋಕನ ಕಂಟಿನ್ಯೂ ಮಾಡ್ತೀನಿ. ಕಂಟಿನ್ಯೂ ಮಾಡ್ತಾ ಮಾಡ್ತಾ ನನ್ನ ಮನಸ್ಸೊಳಗಡೆ ಅಂದ್ಕೊಳ್ತೀನಿ, ರಾಯರೇ ಇಲ್ಲಿ ಕೂತು ಏನೇನು ನಡೆದ್ರೂ ನಿಮ್ಗೆ ಅಭಿಷೇಕ ಪೂಜೆ ಮಾಡೋ ಟೈಮಲ್ಲಿ ಅದು ನಿಮ್ಮಿಂದನೇ ಆಗೋದು. ಹೂಪ್ರಸಾದ ವಿಡಿಯೋ ಕೊಟ್ರಿ, ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಡಿಲೀಟ್ ಕೂಡ ಮಾಡಿಸ್ಬಿಟ್ರಿ, ಮನ್ಸಿಗೆ ತುಂಬ ಬೇಸರ ಆಗ್ತಿದೆ ಅಂತ ಹೇಳ್ಕೊಂಡು ತುಂಬ ನೊಂದ್ಕೊಂಡೆ ನಾನು. ರಾಯರ್ಗೆ ಶ್ಲೋಕ ಕಂಟಿನ್ಯೂ ಮಾಡ್ತೀನಿ. ಹಾಗೆ ಕಂಟಿನ್ಯೂ ಮಾಡೋ ಟೈಮಲ್ಲಿ ಅದು ಅವ್ರಿಗೆ ಎಷ್ಟು ಬೇಗ ಅರ್ಥ ಆಗುತ್ತೆ ಅಂದರೆ ನಾನು ಅಷ್ಟು ಫೀಲ್ ಮಾಡ್ಕೊಂಡು ಒಂಥರ ಬೇಸರದಲ್ಲಿ ಹೇಳ್ತಾ ಇರ್ತೀನಿ. ಭಕ್ತಿಲೇ ಬಟ್ ಬೇಸರ ಆಗ್ತಿರುತ್ತೆ. ಆಗ ತುಳಸಿನ ಮತ್ತೆ ಅಲ್ಗಾಡಿಸ್ತಾರೆ ಅವರು, ಅದು ಬರುತ್ತೆ ವಿಡಿಯೋಸಲ್ಲಿ ತುಳಸಿ ಅಲ್ಗಾಡಿಸಿದ್ದು. ಮತ್ತು ನಾನು ಜ್ಞಾನವಾಗಿ ಡಿಲೀಟ್ ಮಾಡಬಾರ್ದು ಅಂತ ಸೇವ್ ಮಾಡಿ ಇಟ್ಕೊಳ್ತೀನಿ. ಅತ ಶ್ರೀ ರಾಘವೇಂದ್ರ ಸ್ತೋತ್ರಂ ಶ್ರೀ ಪೂರ್ಣಬೋಧ ಗುರುತೀರ್ಥ ಪಯೋಕ್ತಿಪಾರ ಕಾಮಾರಿಮಾಕ್ಷಮಿಷಮಾಕ್ಷಿರಸ್ಪೃಶಂತಿ ಪೂರ್ವೋತ್ತರಾಮಿತ ತರಂಗ ಚತುಸ್ಸುಹಂಸ ದೇವಾಳಿ ಸೇವಿತ ಪರಾಗ್ರಿ ಪ್ರಯೋಜಲಗ್ನ ಜೀವೇಶ ಭೇದ ಗುಣಪೂರ್ತಿ ಜಗತ್ಸು ಸತ್ವ ನೀಚೋಚ್ಚ ಭಾವ ಮುಖನಗ್ರಣೈ ಸಮೇತ ದುರ್ವಾದಿ ಗಿಲೈ ಗುರು ರಾಘವೇಂದ್ರ ವಾಗ್ದೇವತಾ ಸರಿದಂ ವಿಮಲೀಕರುತು ಶ್ರೀ ರಾಘವೇಂದ್ರ ಸಕಲ ಪ್ರದಾತ ಸ್ವಪಾದ ಕಂಜದ್ವಯ ಭಕ್ತಿ ಮಧ್ಯ ಹಾಗಾದ್ರಿ ಸಂವೇದನ ದೃಷ್ಟಿ ವಜ್ರ ಕ್ಷಾಮ ಸುರೇಂದ್ರೋ ವತು ಮಾಂ ಸದಾಯಂ ಶ್ರೀ ರಾಘವೇಂದ್ರೋ ಹರಿಪಾದ ಕಂಜ ನಿಷೇವಣಾಬ್ಧ ಸಮಸ್ತ ಸಂಪತ್ತು ದೇವ ಸ್ವಭಾವೋ ದಿವಿಜದ್ರುಮೋಯಮಿಷ್ಟ ಪ್ರದೊಮ್ಮೆ ಸತತಂ ಸಭೂಯಾತ್ ಭವ್ಯ ಸ್ವರೂಪ ಭವದುಃಖತೂಲ ಸಂಗಾಗ್ನಿಚರ್ಯ ಸುಖ ಧೈರ್ಯಶಾಲಿ ಸಮಸ್ತ ದುಷ್ಟಗ್ರಹ ನಿಗ್ರಹೇಶೋ ದುರತ್ಯಯೋ ಪಲ್ಲವ ಸಿಂಧು ಸೇತು ನಿರಸ್ತ ದೋಷ ನಿರವಧ್ಯ ವೇಷ ಪ್ರತ್ಯರ್ಥಿ ಮೂಕತ್ವ ನಿಧಾನ ಭಾಷಃ ವಿದ್ವತ್ ಪರಿಚಯ ಮಹಾವಿಶೇಷೋ ವಾಗ್ವೈಖರಿ ನಿರ್ಜಿತ ಭವ್ಯಶೇಷ ಸಂತಾನ ಸಂಪತ್ ಪರಿಶುದ್ಧ ಭಕ್ತಿ ವಿಜ್ಞಾನ ವಾಗ್ದೇಹ ಸುಪಾಠವಾದೀನ್ ತತ್ವ ಶರೀರೋತ್ತ ಸಮಸ್ತ ದೋಷಾನ್ ಹತ್ವೋಸನೋದ್ವ್ಯಾತ್ ಗುರು ರಾಘವೇಂದ್ರ ಯತ್ಪಾದೋದಕ ಸಂಚಯ ಸುರನದಿ ಮುಖ್ಯಾಪಗಾಸಾಂದಿತ ಸಂಖ್ಯಾನುತ್ತಮ ಪುಣ್ಯ ಸಂಘ ವಿಲಸತ್ ಪ್ರಖ್ಯಾತ ಪುಣ್ಯಾವಹ ದುಸ್ತಾಪತ್ರೈ ಶಾಸನೋ ಭುವಿ ಮಹಾವಂದ್ಯ ಸುಪುತ್ರ ಪ್ರದೋ ವ್ಯಂಗಸ್ವಂಗ ಸಮೃದ್ಧಿದೋ ಗ್ರಹಮಾ ಪಾಪಾಪಹಸ್ತಂ ಶ್ರೇಯೇ ಯತ್ಪಾದ ಕಂಜರಜಸ ಪರಿಭೂಷಿತಾಂಗ ಯತ್ಪಾದ ಪದ್ಮ ಮಧುಪಾಯಿತ ಮಾನಸಾಯೇ ಯತ್ಪಾದ ಪದ್ಮ ಪರಿಕೀರ್ತನ ಜೀರ್ಣ ವಾಚಃ ಸ್ತಬ್ಧಶನಂ ದುರಿತ ಕಾನನದಾವಭೂತಂ ಸರ್ವತಂತ್ರ ಸ್ವತಂತ್ರೋಸೋ ಶ್ರೀಮಧ್ವಮದಮರ್ದನಃ ವಿಜಯೇಂದ್ರ ಕರಾಬ್ಜೋದ್ರ ಸುಧೀಂದ್ರವರ ಪುತ್ರಕಃ ಶ್ರೀರಾಘವೇಂದ್ರೋ ಯತಿರಾಟ್ ಗುರುನ್ಮೇ ಸಾಧ್ಯ ಭಯಾಪಹ ಜ್ಞಾನಭಕ್ತಿ ಸುಪುತ್ರಾಯು ಯಶಸ್ವಿ ಪುಣ್ಯವರ್ಧನ ಪ್ರತಿವಾದಿ ಜಯಸ್ವಾಂತ ಭೇದ ಚಿನ್ನಾದರೋ ಗುರುಹೋ ಸರ್ವವಿದ್ಯಾ ಪ್ರವೀಣೋನ್ಯೋ ರಾಘವೇಂದ್ರ ಅನ್ಯ ವಿದ್ಯತೆ ಅಪರೋಕ್ಷೀಕೃತ ಶೇಷ ಸಮುಪೇಕ್ಷಿತ ಭಾವಜಃ ಅಪೇಕ್ಷಿತ ಪ್ರದಾತಾನ್ಯೋ ರಾಘವೇಂದ್ರ ಅನ್ಯ ವಿದ್ಯತೆ ದಯಾದಾಕ್ಷಿಣ್ಯ ವೈರಾಗ್ಯ ವಾಕ್ಪಾಟವ ಮುಖಾಂಕಿತಃ ಶಾಪ ಅನುಗ್ರಹ ಶಕ್ತೋನ್ಯೋ ರಾಘವೇಂದ್ರ ಅನ್ಯ ವಿದ್ಯತೆ ಅಜ್ಞಾನ ವಿಸ್ಮೃತಿ ಭ್ರಾಂತಿ ಸಂಶಯಾಪಸ್ಮೃತಿ ಕ್ಷಯ ತಂತ್ರ ಕಂಪವಚ ಕೌಟ್ಯ ಮುಖಾಯೇಚೇಂದ್ರಿಯೋದ್ಭವ ದೋಷಾಸ್ತೆ ನಾಶಮಾಯಾಂತಿ ರಾಘವೇಂದ್ರ ಪ್ರಸಾದತಃ ಶ್ರೀರಾಘವೇಂದ್ರಾಯ ನಮಃ ಇತ್ಯಷ್ಟಾಕ್ಷರ ಮಂತ್ರತಃ ಜಪಿತಾ ದ್ವಾಮಿತಾ ನಿತ್ಯಂ ಇಷ್ಟಾರ್ಥ ಸುರ್ಣ ಸಂಶಯ ಅಂತುನಕ್ಕಾಯ ಜಾದೋ ಶೋನಾತ್ಮಾತ್ಮೀಯ ಸಮುದ್ಭವಾನ್ ಸರ್ವಾನಪಿ ಪುಪುಸ್ತಾಚು ದತಾತು ಗುರುರಾತ್ಮವಿದು ಇತಿ ಕಾಲತ್ರಯೇ ನಿತ್ಯಂ ಪ್ರಾರ್ಥನಾಯಶ್ಕರೋತಿ ಶಃ ಇಹ ಮುದ್ರಾಪ್ತ ಸರ್ವೇಷ್ಟೋ ಮೋದತೇನಾತ್ರ ಸಂಶಯ ಅಗಮ್ಯ ಮಹಿಮಾ ಲೋಕೆ ರಾಘವೇಂದ್ರೋ ಮಹಾಶ್ರೇಯ ಶ್ರೀಮಧ್ವಮದ ದುಗ್ಧಾಬ್ಧಿ ಚಂದ್ರೋವತು ಸದಾನಗಃ ಸರ್ವಯಾತ್ರಾ ಫಲಾವ್ಯಾಪ್ತಿ ಯಥಾಶಕ್ತಿ ಪ್ರದಕ್ಷಿಣಂ ಕರೋಮಿ ತವ ಸಿದ್ಧ್ಯಸ್ಯ ವೃಂದಾವನಗತಂ ಜಲಂ ಶಿರಸಾಧಾರಯ ಮಧ್ಯ ಸರ್ವತೀರ್ಥ ಫಲಾಪ್ತಯೇ ಸರ್ವಾಭಿಷ್ಟಾರ್ಥ ಸಿದ್ಧ್ಯರ್ಥಂ ನಮಸ್ಕಾರಂ ಕರೋಮ್ಯಹಂ ತವ ಸಂಕೀರ್ತನಂ ವೇದಶಾಸ್ತ್ರಾರ್ಥ ಜ್ಞಾನ ಸಿದ್ಧಯೇ ಸಂಸಾರೇ ಕ್ಷೇಸಾಗರೇ ಪ್ರಕೃತಿತೋಗಾದೆ ಸದಾ ದುಸ್ತರೆ ಸರ್ವವಂದ್ಯ ಜಲಗ್ರಹನುಪಮೈ ಕಾಮಾದಿಭಂಗಾಕುಲೆ ನಾನಾ ವಿಭ್ರಮೆ ದುರ್ಭ್ರಮೆ ಮಿತಭಯಸ್ತೋಮಾದಿಕೇನೋತ್ಕಟೆ ದುಃಖೋತ್ಕೃಷ್ಟಮಿಷೆ ಸಮುದ್ರ ಗುರುಮಾಮಗ್ನ ರೂಪಂ ಸದಾ ರಾಘವೇಂದ್ರ ಗುರುಸ್ತೋತ್ರಂ ಯಪ್ಪಟೆ ಭಕ್ತಿಪೂರ್ವಕಂ ತಸ್ಯ ಕುಷ್ಠಾದಿರೋಗಾಣಂ ನಿವೃತ್ತಿಸ್ವರಾಯ ಭವೇತ್ ಅಂದೋಪಿ ದಿವ್ಯದೃಷ್ಟಿ ಸಾಡೇಡ ಮೂಕೋಪಿ ವಾಕ್ಪೃತಿಃ ಪೂರ್ಣಾಯು ಪೂರ್ಣ ಸಂಪತ್ತಿ ಸ್ತೋತ್ರಸ್ಯಾಸ್ಯ ಜಪಾದ್ ಭವೇತ್ ಯಪ್ಪಿ ಮೇಂಜಲಮೇತೇನ ಸ್ತೋತ್ರೇಣೈವಾಭಿಮಂತ್ರಿತಂ ತಸ್ಯ ಕುಕ್ಷಿಗತಾ ದೋಷ ಸರ್ವೇ ನಶ್ಯಂತಿ ತಕ್ಷಣಾತ್ ಯತ್ ಬೃಂದಾವನಮಾಸಾದ್ಯ ಪಂಗು ಕಂಜೋಪಿ ವಾಜನಾ ಸ್ತೋತ್ರೇಣಾನೇನ ಯರ್ಕುರ್ಯಾನ್ ಪ್ರದಕ್ಷಿಣ ನಮಸ್ಕೃತಿ ಸಚಂಗಾಲೋ ಭವೇ ದೇವ ಗುರುರಾಜ ಪ್ರಸಾದತಃ
ನಾನು ಈ ಶ್ಲೋಕ ಹೇಳ್ತಾ ಇರಬೇಕಾದ್ರೆ ಹೂವು ನಿಧಾನಕ್ಕೆ ಹಿಂದೆ ಹೋಗುತ್ತೆ. ಇದಾದಮೇಲೆ ನಾನು ವಿಡಿಯೋ ಶೂಟಿಗೆ ಸಿಕ್ತು ಅಂದ್ಕೊಂಡು ಟೈಮಲ್ಲಿ ಡಿಲೀಟ್ ಮಾಡಿದ್ದು ಈ ಟೈಮೇ. ಆಮೇಲೆ ರಾಯರು ಎಲ್ಲ ಹೂ ಪ್ರಸಾದನೂ ಕೊಟ್ಬಿಡ್ತಾರೆ. ತೊಗೊಂಡೆ, ವಿಡಿಯೋ ಕೂಡ ಡಿಲೀಟ್ ಆಯಿತು. ಮುಂದೆ ಕಂಟಿನ್ಯೂ ಮಾಡ್ತೀನಿ ಶ್ಲೋಕನ. ಸೋಮಸೂರ್ಯೋಪರಾಗೆ ಚ ಪುಷ್ಯರ್ಕಾದಿ ಸಮಾಗಮೆ ಯೋನುತ್ತಮಮಿದಂ ಸ್ತೋತ್ರಮಷ್ಟೋತ್ತರಶತಂ ಜಪೇದ್ಭೂತ ಪ್ರೇತ ಪಿಶಾಚಾದಿ ಪೀಡಾನ ತಸ್ಯ ನ ಜಾಯತೆ ಏತಸ್ತೋತ್ರಂ ಸಮುಚ್ಚಾರ್ಯ ಗುರುರ್ಬೃಂದಾವನಾಂತಿಕೆ ದೀಪ ಸಂಯೋಜನ ಜ್ಞಾನಂ ಪುತ್ರಲಾಭೋ ಭವೇ ಧ್ರುವಂ ಪರವಾದಿಜಯೋ ದಿವ್ಯಂ ಜ್ಞಾನಭಕ್ತ್ಯಾದಿವರ್ಧನಂ ಸರ್ವ ಅಭಿಷ್ಟಾರ್ಥ ಪ್ರವೃತ್ತಿ ಸಾನ್ನಾತ್ರ ಕಾರ್ಯ ಅವಿಚಾರಣಃ ರಾಜಚೋರ ಮಹಾವ್ಯಾಘ್ರ ಸರ್ಪನಕ್ರಾದಿ ಪೀಡನಂ ನ ಜಾಯತೆ ಯಸ್ಯ ಸ್ತೋತ್ರಸ್ಯ ಪ್ರಭಾವನ್ನಾತ್ರ ಸಂಶಯಃ ಯೋ ಭಕ್ತ್ಯಾ ಗುರು ರಾಘವೇಂದ್ರ ಚರಣಂ ದ್ವಂದ್ವಂ ಸ್ಮರಮ್ಯ ಪಠೇತ್ ಸ್ತೋತ್ರಂ ದಿವ್ಯಮಿದಂ ಸದಾ हि भवे तस्यासु कंकिंचन किन्त्विष्टार्थ समृद्धिरेव कमलानाथ प्रसादोदयात् कीर्तिर्दिग्विदित विभूतिरतुला साक्षी हयास्योत्र हि इति श्री राघवेन्द्रार्य गुरुराज प्रसादतः कृतं स्तोत्रमिदं पुण्यं श्रीमद्भिषर्पणाभिदहि पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे दुर्वादिध्वान्तरवये वैष्णवेन्दीवरेन्दवे श्री राघवेन्द्र गुरवे नमो अत्यंत दयालवे इति श्रीमदप्पणाचार्य विरचित राघवेन्द्र स्तोत्रम्. ನಾನು ಮೊದಲೇ ಹೇಳಿದ ಹಾಗೆ ಪ್ರಸಾದ ಕೊಟ್ಬಿಟ್ಟಿದ್ರು ವಿಡಿಯೋಸ್ಗೆ, ಡಿಲೀಟ್ ಆಗೋಯ್ತು ಅಂತ ಬೇಜಾರು ಮಾಡ್ಕೊಂಡು ಹೇಳ್ತಿರ್ಬೇಕಾದ್ರೆ ಇಲ್ಲಿ ಝೂಮ್ ಹಾಕಿದ್ದೀನಿ ನೋಡಿ, ತುಳಸಿ ಅಲ್ಗಾಡುತ್ತೆ. ಇದಾದಮೇಲೆ ವಾಟ್ಸಪ್ ಸ್ಟೇಟಸ್ಗೆ ಅಂತ ಒಂದು ವಿಡಿಯೋಸ್ ತೊಗೊಂಡೆ. ಸ್ಮರಿಸುವ ಮನುಜರಿಗೆ ಗುರು ರಾಘವೇಂದ್ರರ ಚರಣ ಕಮಲವನ್ನು ಸ್ಮರಿಸುವ ಮನುಜರಿಗೆ ಗುರು ರಾಘವೇಂದ್ರರ ಚರಣ ಕಮಲವನ್ನು ಸ್ಮರಿಸುವ ಮನುಜರಿಗೆ ಕರೆಗೊಳಿಸುವ ದುರಿತ ದುಷ್ಕೃತ್ಯ ಕರಿಯು ಸಿಂಹನ ಕಂಡ ತೆರನಾಗುವುದು ಗುರು ರಾಘವೇಂದ್ರರ ಚರಣ ಕಮಲವನ್ನು ಸ್ಮರಿಸುವ ಮನುಜರಿಗೆ. ಪೂಜೆ ಆಗಿ ಮಂಗಳಾರತಿ ಎಲ್ಲ ಆದಮೇಲೆ ರಾಯರು ವೀಣೆಯಿಂದ ಹೂ ಪ್ರಸಾದ ಕೊಟ್ಟಿದ್ದರು. ಹಾಗೆ ನಾನು ಹೇಳಿದ್ನಲ್ಲ ಆವಾಗಲೇ ಶೇಕ್ ಮಾಡಿದ್ರು ಅಂತ ತುಳಸಿ, ಅದನ್ನು ಕೂಡ ಕೊಟ್ಟರು. ಸುಮಾರು ಬೆಳಗ್ಗೆನೇ ನನಗೆ ಒಂದು 5-6 ಹೂ ಪ್ರಸಾದ ಸಿಕ್ತು. ಒಂದೆರಡು ಮುಡ್ಕೊಂಡೆ. ಮತ್ತು ಮಧ್ಯಾಹ್ನ ಏನೆಲ್ಲ ಆಯಿತು ಅಂತ ಹೇಳಿಬಿಟ್ಟು ತೋರಿಸ್ತೀನಿ. ಬೆಳಗ್ಗೆ ಪೂಜೆ ಅಭಿಷೇಕ ಎಲ್ಲ ಆದಮೇಲೆ ಸ್ಕ್ರೀನ್ ಕ್ಲೋಸ್ ಮಾಡಿ ಮನೆ ಕೆಲಸ ಎಲ್ಲ ಮುಗಿಸಿ ಮತ್ತೆ ಬಂದು ನೋಡಿದಾಗ ನಾನು ಬಂದಾಗ 12 ಗಂಟೆ ಆಗಿತ್ತು. 2 ದೀಪಗಳು ಕೂಡ ಆನಲ್ಲಿತ್ತು. ಏನು ಅಷ್ಟೊಂದೇನು ಚೇಂಜಸ್ ಆಗಿರಲಿಲ್ಲ. ಮತ್ತು ಹೂ ಪ್ರಸಾದಗಳು ಏನು ಜಾಸ್ತಿ ಕೊಟ್ಟಿರಲಿಲ್ಲ ರಾಯರು, ಬಟ್ 2 ದೀಪಗಳು ಆನಲ್ಲಿತ್ತು. ಮತ್ತು ಟೈಮಿಂಗ್ಸ್ ಬಂದ್ಬಿಟ್ಟು ಎಷ್ಟಾಗಿತ್ತು ಅಂದರೆ 12 ಗಂಟೆ ಆಗಿತ್ತು. ಆ ಟೈಮಲ್ಲಿ 12 ಗಂಟೆ 2 ನಿಮಿಷ ಆಗಿತ್ತು ನಾನು ಈ ವಿಡಿಯೋಸ್ ಶೂಟ್ ಮಾಡೋ ಸಮಯ. ಆ ಸಮಯ ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. 2 ದೀಪಗಳು ಕೂಡ ಆನಲ್ಲಿತ್ತು. ಇಷ್ಟು ಹೂ ಪ್ರಸಾದ ಸಿಕ್ಕಿದೆ ನನಗೆ. ಮತ್ತು ಬೆಳಗ್ಗೆ ತುಳಸಿನ ಮಡ್ಕೊಂಡೆ, ಇನ್ನೊಂದು ಬಿಳಿ ಹೂನು ಮಡ್ಕೊಂಡೆ. ಮನೆ ಕೆಲಸ ಎಲ್ಲ ಮಾಡುವಾಗ ಮಡ್ಕೊಂಡು ಎಲ್ಲಾದರೂ ಬೆಳೆಸ್ಬಿಟ್ಟೆ ನಮ್ಮ ಬೈಕ್ಕೆ, ಅದನ್ನು ಎತ್ತಿಟ್ಟಿದ್ದೆ. ಮತ್ತು ಇವಾಗ ಹೋಗಿ ಮಾಡ್ಕೊಳ್ತೀನಿ. ಥ್ಯಾಂಕ್ ಯು ರಾಯಪ್ಪ, ಐ ಲವ್ ಯು ಸೋ ಮಚ್. ಇನ್ನೊಂದು ಪ್ರಸಾದ ಕೊಡಲ್ವಾ? ನಾನು ವಾಟ್ಸಪ್ ಸ್ಟೇಟಸ್ಗೆ ತೆಗಿಬೇಕಾದ್ರೆ ಮುಂಚೆನೇ ಹೇಳಿದ್ದೀನಿ ನನ್ನ ವಿಡಿಯೋಸಲ್ಲಿ, ರಾಯರನ್ನ ಹಾಗೆ ನೋಡೋಕ್ಕೆ ನನಗೆ ಇಷ್ಟ ಇರಲ್ಲ. ಮನೇಲಿ ಸ್ವಲ್ಪ ಕನಕಾಂಬರ ಇತ್ತು, ಅದನ್ನಿಟ್ಟು ಬೆಳಗ್ಗೆ ನಾನು ವಿಡಿಯೋಸ್ ಮಾಡ್ಕೊಂಡಿದ್ದೆ. ಮಧ್ಯಾಹ್ನ ಬಂದೆ, ಯಾವ ಹೂ ಪ್ರಸಾದನೂ ನನಗೆ ಕೊಡಲಿಲ್ಲ ರಾಯಪ್ಪ. ನಾನು ಎಷ್ಟು ಕೇಳಿದ್ರು ಇಟ್ಸ್ ಓಕೆ ಬಿಡಿ ರಾಯಪ್ಪ, ನಿಮ್ಗೆ ಇಷ್ಟ ಬಂದಾಗ ಕೊಡಿ ಅಂತ ಹೇಳಿದೆ. ಆದರೆ ನನ್ನ ಮನಸ್ಸಲ್ಲಿ ಒಂದು ಕೊರಗಂತೂ ಇತ್ತು, ವಿಡಿಯೋ ತೆಗೆಸ್ತವ್ರು ನೀವೇ, ವಿಡಿಯೋ ಡಿಲೀಟ್ ಮಾಡಿಸ್ತವ್ರು ನೀವೇ ಅಂತ ಸ್ವಲ್ಪ ಕೋಪ ಮಾಡ್ಕೊಂಡಿದ್ದೆ ನಾನು ರಾಯರ ಮೇಲೆ. ತುಂಬ ಕೊರಗ್ತಾನೆ ಇದ್ದೆ ಕೂಡ. ಮಧ್ಯಾಹ್ನ ನನಗೆ ಯಾವುದೇ ಹೂ ಪ್ರಸಾದ ಆಗಲಿಲ್ಲ ದೇವ್ರ ಮನೆಯಲ್ಲಿ. ಸರಿ, ಸಂಜೆ ಅದೇ ಕೊರಗಲ್ಲಿ ಇದ್ದೆ. ಸುಮ್ಮನೆ ನಾನು ರಾಯಪ್ಪನ ಜೊತೆ ಯಾವಾಗಲೂ ರೇಗಿಸ್ತಾನೂ ಇರ್ತೀನಿ, ಮಾತಾಡ್ತಾನೂ ಇರ್ತೀನಿ. ಕೊಡದೆ ಹೋದ್ರಲ್ಲ, ನನ್ನ ಕೈಯಾರೆ ವಿಡಿಯೋ ಶೂಟ್ ಮಾಡಿ ಅದನ್ನು ನೀವು ಡಿಲೀಟ್ ಮಾಡಿಸ್ಬಿಟ್ರಲ್ಲ ಅಂದ್ಕೊಂಡು ಸಂಜೆ ದೇವ್ರ ಮನೆ ಒಳಗಡೆ ಹೋದಾಗ 6 ಗಂಟೆ ಆಗಿತ್ತು. ಏನು ಮಾಡಿದರು ಅಂದರೆ ಕನಕಾಂಬರ ಹೂ ಇದೆಯಲ್ಲ, ಇಲ್ಲಿ ಕಾಣಿಸ್ತಿದೆಯಲ್ಲ, ಅದನ್ನು ಯಾವುದೋ ಸಮಯದಲ್ಲಿ ಹೂ ಪ್ರಸಾದವಾಗಿ ಕೊಟ್ಟಿದ್ರು. ಬಟ್ ನಾವು ಯಾರೂ ನೋಡಿರಲಿಲ್ಲ. ಅದನ್ನು ಕೂಡ ಪಿಕ್ಕಿಲ್ಲಿ ಹಾಕಿದ್ದೀನಿ ನೋಡಿ.
ಕನಕಾಂಬರ ಹೂನ ಎತ್ಕೊಂಡು ಮಾಡಿಕೊಂಡು ಮತ್ತೆ ದೇವರಿಗೆ ಇನ್ನೊಂದು ಹೂ ಮುಡಿಸಿ ನನ್ನ ಕೈಲಿದ್ದಿದ್ದ ಪ್ರಸಾದನ ನೈವೇದ್ಯಕ್ಕಿಟ್ಟು ಪೂಜೆ ಮಾಡ್ತಿರ್ಬೇಕಾದ್ರೆ ರಾಘವೇಂದ್ರ ಸ್ವಾಮಿಗಳು ಮೋಸ್ಟ್ಲಿ ನಾನು ಬೆಳಗ್ಗೆಯಿಂದ ನನಗೆ ವಿಡಿಯೋಸ್ಗೆ ನೀವು ಹೂ ಕೊಟ್ಟಿದ್ದನ್ನ ಡಿಲೀಟ್ ಮಾಡಿಸ್ಬಿಟ್ರಿ ಅಂತ ಹೇಳ್ತಿದ್ದಕ್ಕೋ ಏನೋ ಗೊತ್ತಿಲ್ಲ, ನಾನು ಶ್ಲೋಕಗಳನ್ನ ಹೇಳ್ಕೊಳ್ತಾ ಕೂತಿರ್ತೀನಿ. ಆವಾಗ ಈ ಸೇವಂತಿಗೆ ಹೂವು ಜಸ್ಟ್ ಹೀಗೆ ಜರುಗುತ್ತೆ. ಬೆಳಗ್ಗೆ ಯಾವ ರೀತಿ ಆಗಿತ್ತು ಹಾಗೆ ಆಗುತ್ತೆ. ಅದನ್ನಿಲ್ಲಿ ಹಾಕಿದ್ದೀನಿ ನೋಡಿ, ಬರುತ್ತೆ. ನನಗೆ ತುಂಬ ಖುಷಿಯಾಗುತ್ತೆ. ಆದರೂ ಶ್ಲೋಕ ಇನ್ನೂ ಮುಗ್ದಿರಲ್ಲ, ಹೇಳ್ತಾ ಇರ್ತೀನಿ. ಎಷ್ಟು ಅಂದರೆ 1-2.5 ನಿಮಿಷ ಹೀಗೆ ಇರುತ್ತೆ ಹೂವು. ಶ್ಲೋಕ ಎಲ್ಲ ಹೇಳಿ ಕಂಪ್ಲೀಟ್ ಆದಮೇಲೂ ರಾಯರು ಕೊಡಲ್ಲ. ಸರಿ, ಅದಾದಮೇಲೆ ನಾನು ಸಂಜೆ ಹೊತ್ತು ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ರಾಘವೇಂದ್ರ ಸಾಂಗ್ನ ಹೇಳ್ತಾ ಇರಬೇಕಾದ್ರೆ ರಾಯರು ಹೂ ಪ್ರಸಾದ ಕೊಡ್ತಾರೆ ವಿಡಿಯೋಸ್ಗೆ. ತುಂಬ ಖುಷಿಯಾಗುತ್ತೆ. ಥ್ಯಾಂಕ್ ಯು ರಾಯಪ್ಪ, ಐ ಲವ್ ಯು ಸೋ ಮಚ್ ರಾಯಪ್ಪ ಅಂತ ಹೇಳಿಬಿಟ್ಟು ಮತ್ತೆ ಆ ಜಾಗಕ್ಕೆ ಇನ್ನೊಂದು ಹೂವಿಟ್ಟು ಆರತಿ ಮಾಡ್ತಿರ್ತೀನಿ. ಆಗಲೂ ಕೂಡ ದೀಪದ ಹತ್ರ ಹೂ ಪ್ರಸಾದ ಕೊಡ್ತಾರೆ, ಅದನ್ನು ಕೂಡ ಹಾಕ್ತೀನಿ ಇಲ್ಲಿ ನೋಡಿ. ಇವಾಗ ಹೂ ಪ್ರಸಾದ ಕೂಡ ವಿಡಿಯೋಸ್ ಹಾಕ್ತೀನಿ. ಸುಖವನ್ನೇ ನೀಡೆಂದು ಎಂದು ಬೇಡೆನು ನಾನು ರಾಘವೇಂದ್ರ, ಮುನ್ನ ಮಾಡಿದ ಪಾಪ ಯಾರ ತಾತನ ಗಂಟು, ಮುನ್ನ ಮಾಡಿದ ಪಾಪ ಯಾರ ತಾತನ ಗಂಟು, ನೀನೇ ಹೇಳು ರಾಘವೇಂದ್ರ. ಬೆಳಿಗ್ಗೆ ಯಾವ ಹೂ ಪ್ರಸಾದ ಕೊಟ್ಟಿದ್ದು ವಿಡಿಯೋ ಡಿಲೀಟ್ ಆಯಿತು ಅಂತ ಬೇಜಾರು ಮಾಡ್ಕೊಳ್ತೀನೋ, ಮತ್ತೆ ಸಂಜೆ ವಿಡಿಯೋಗೆ ರಾಯರು ಹೂ ಪ್ರಸಾದ ಕೊಡ್ತಾರೆ. ನಾನು ಬೇಜಾರು ಮಾಡ್ಕೊಂಡಿದ್ದು ರಾಯರಿಗೆ ಅರ್ಥ ಆಯಿತು ಅನಿಸುತ್ತೆ. ವಿಡಿಯೋಗೆ 2 ಹೂ ಪ್ರಸಾದನ ಬಲ್ದ ಕಡೆನೇ ಕೊಡ್ತಾರೆ. ತುಂಬ ಸಂತೋಷ ಆಯಿತು. ಮತ್ತು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬರ್ಗೆಲ್ಲರಿಗೂ ಒಳ್ಳೇದು ಮಾಡಿ ರಾಯರೇ. ನನಗೆ ಗೊತ್ತಿಲ್ಲ ಈ ಚಾನಲ್ ಓಪನ್ ಮಾಡ್ತೀನಿ ಅಂತ, ಬಟ್ ಇವಾಗ ಸುಮಾರು ಜನ ನನ್ನನ್ನು ಕೇಳ್ಕೊಳ್ತಾರೆ, ನಿಮ್ಮ ರಾಯರ ಹತ್ರ ಈ ಥರ ಕೇಳಿ ಅಂತ ಹೇಳ್ತಾರೆ ಎಂದಾಗಲೂ ಬೆಳಗ್ಗೆ ಕೂಡ ಎಷ್ಟು ಚೆನ್ನಾಗಿ ಸ್ಪಂದಿಸ್ತಾರೆ ಅಂದರೆ, ಅದನ್ನು ಹೇಳಿ ಅಭಿಷೇಕ ಮಾಡಿ ಆರತಿ ಮಾಡುವಾಗ ರಾಯರು ಹಿಂದಕ್ಕೆ ಹೂ ಕೊಡ್ತಾರೆ. ರಾಯರ ಆಶೀರ್ವಾದ ಅಷ್ಟೇ, ಅದು ಬಲ ಎಡ ಅಂತ ನಾನು ಯಾವತ್ತೂ ನೋಡಲ್ಲ. ತುಂಬ ಸಂತೋಷ ಆಯಿತು. ಎಲ್ರಿಗೂ ರಾಯರು ಒಳ್ಳೇದು ಮಾಡಲಿ. ಶ್ರೀಕೃಷ್ಣ ಅರ್ಪಣ ಮಸ್ತು.